ಇಂದು ಗಣರಾಜ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ಭಾರತದ ಕ್ರಾಂತಿಕಾರಿ ವೀರ ಭಗತ್ ಸಿಂಗ್ ಅವರ ಬಗ್ಗೆ ಯಾರೂ ಕೇಳದ ಒಂದು ಸಂಗತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. 1931 ಮಾರ್ಚ್ 23ರ ಸಂಜೆ ಭಗತ್ ಸಿಂಗ್ ಅವರು ನೇಣು ಹಾಕಲು ಅಧಿಕಾರಿಗಳು ಬಂದಾಗ ಅವರು ಲೆನಿನ್ ಅವರ ಪುಸ್ತಕವನ್ನು ಓದುತ್ತಿದ್ದರು. ಜೈಲರ್ ಬಂದು ನಿಮ್ಮ ಕೊನೆಯ ಸಮಯ ಬಂದಿದೆ ಎಂದಾಗ ಭಗತ್ ಸಿಂಗ್ ನಗುತ್ತಾ ಹೇಳಿದರು, ತಡೆಯಿರಿ, ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗುತ್ತಿದ್ದಾನೆ. ಯಾವ ವ್ಯಕ್ತಿ ಸಾಯುವ ಮೊದಲು ನಗುತ್ತಾ ಪುಸ್ತಕ ಓದಬಲ್ಲನೋ ಅವನು ಸಾಮಾನ್ಯ ಮನುಷ್ಯನಲ್ಲ, ದೇಶ ಪ್ರೇಮದ ಪರಾಕಾಷ್ಠೆ. ನೇಣುಗಂಬದ ಹತ್ತಿರ ಹೋದಾಗಲೂ ಅವರು ಇಂಕ್ವಿಲಾಬ್ ಜಿಂದಾಬಾದ್ ಎಂದು ಕೂಗುತ್ತಾ ತಾವೇ ನೇಣಿಗೆ ಹಗ್ಗಕ್ಕೆ ಮುತ್ತಿಕ್ಕಿದರು. ನಮಗಾಗಿ ಅವರು ನೀಡಿದ ಸಂದೇಶ. ಅವರು ಹೇಳುತ್ತಿದ್ದರು, ನನ್ನನ್ನು ಸಾಯಿಸಬಹುದು, ಆದರೆ ನನ್ನ ವಿಚಾರಗಳನ್ನಲ್ಲ. ನನ್ನ ದೇಹವನ್ನು ನುಜ್ಜುಗುಜ್ಜು ಮಾಡಬಹುದು, ಆದರೆ ನನ್ನ ಆಶಯವನ್ನಲ್ಲ. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಅಂತಹ ಮಹಾನ್ ಚೇತನಗಳ ತ್ಯಾಗದ ಫಲ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್. ನಾನು ನಿಮ್ಮ ಪೂಜಾ KM.